ಇನ್ನು ಸಿಟಿ ರವಿ ಅವರ ಬಂಧನದ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸಿಟಿ ರವಿ ಕೇಸ್ ಡಿಕೆಶಿ ಪೊಲಿಟಿಕಲ್ ಓವರ್ಟೇಕ್, ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಸಿಟಿ ರವಿ ಅವರನ್ನ ರಾತ್ರಿ ಎಲ್ಲ ಪೊಲೀಸರು ಸುತ್ತಿಸಿದ್ರಲ್ಲ, ಹಾಗಾದ್ರೆ ಅದು ಯಾರ ಐಡಿಯಾ? ಸಿಟಿ ರವಿ ಕೇಸ್ನಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರ ಅನ್ನುವಂತಹ ಅನುಮಾನ. ಇದೆಲ್ಲದಕ್ಕೂ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಡಿಕೆಶಿ ಪೊಲಿಟಿಕಲ್ ಓವರ್ಟೇಕ್ ಮಾಡಿದ್ರ ಎಂಬ ಚರ್ಚೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ಇವತ್ತು ಮಹತ್ವದ ಪ್ರೆಸ್ ಮೀಟ್ ಅನ್ನು ಕರೆದಿದೆ. ಆ ಪ್ರೆಸ್ ಮೀಟ್ ನಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸಿಟಿ ರವಿ ಅವರ ವಿಚಾರದಲ್ಲಿ ಸರ್ಕಾರ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನ ಬಿಜೆಪಿ ಹೇಗೆ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ, ಹೇಗೆ ಆಡಳಿತ ಪಕ್ಷದ ವಿರುದ್ಧ ಇದೇ ವಿಚಾರವನ್ನು ಇಟ್ಕೊಂಡು ಮುಗಿಬೀಳುತ್ತೆ ಅನ್ನೋದು ಕಾಲವೇ ಉತ್ತರವನ್ನು ಕೊಡಬೇಕಾಗುತ್ತೆ. ಬಟ್ ಇದೇ ವಿಚಾರಕ್ಕೆ ಇವತ್ತು ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇರುವಂತದ್ದು. ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರ ಕರ್ಕೊಂಡು ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಖಾನಾಪುರ ಎಲ್ಲ ಅಪರಾಧಿಗಳು ಹೇಳ್ತಾರೆ. ಹಂಗೆ ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಂಗೇ ಇಲ್ಲ ಯಾರನ್ನೂ. ಇವರ ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟ್ ಆ ಪಕ್ಷದವರು ಹೇಳ್ಬೇಕು. ನಾನು ಇರ್ಲೇ ಇಲ್ಲ ಕಣ್ರಿ, ಅಲ್ಲಿ ನಾನು ಇರ್ಲೇ ಇಲ್ಲ. ಜೀವ ಬೆದರಿಕೆಗೆ ಇನ್ವೆಸ್ಟಿಗೇಷನ್ ಮಾಡಲಿ. ನಾನೇನ್ ದೊಡ್ಡವನಲ್ಲ. ಲೆಟ್ ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಒಪ್ಕೊಳ್ಳಿ, ನಾನು ಮಾಡಿದ್ದೀನಿ, ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್. ನಾನು ಸುಳ್ಳು ಹೇಳೇ ಇಲ್ಲ ಅಂತಂದ್ರೆ ಒಂದು ಸುಳ್ಳನ್ನ ಮುಚ್ಚಬೇಕಾದ್ರೆ 100 ಸುಳ್ಳು ಹೇಳ್ಬೇಕಂತೆ. ಗೊತ್ತಿಲ್ಲ, ನನ್ನ ಮಾಹಿತಿ ತಗೊಳ್ತೀನಿ. ಸುತ್ತಾಡ್ಸಿರೋದು ಗೊತ್ತಿಲ್ಲ, ಎಲ್ಲವನ್ನು ನಮ್ಮನ್ನು ಕೇಳೇ ಮಾಡೋದಿಲ್ಲ. ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನ್ ಮಾಡಬೇಕು ಅದನ್ನು ಮಾಡಿರ್ತಾರೆ, ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಪೊಲೀಸಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಪಬ್ಲಿಕ್ ಡೊಮೈನಿಗೆ ಹೇಳೋದಿಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತಾವೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಕೆಪಿಸಿಸಿ ಅಧ್ಯಕ್ಷರು ಅಂದ್ರೆ ತಮ್ಮ ಪಕ್ಷದವರ ಪರವಾಗಿ ನಿಲ್ಲೋದು, ಅವರ ಪರವಾಗಿ ಬ್ಯಾಟ್ ಬೀಸೋದು, ಸಮರ್ಥನೆ ಮಾಡ್ಕೊಳ್ಳೋದು ಸಾಮಾನ್ಯ. ಬಟ್ ಬಿಜೆಪಿಗರು ಮಾಡ್ತಾ ಇರುವ ಆರೋಪದ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಇಷ್ಟೊಂದು ಪರ್ಸನಲ್ ಆಗಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿ, ಬೇರೆ ಏನಾದರೂ ಕಾರಣ ಇತ್ತಾ ಅಂತ? ಪ್ರೇಮ್ ಗೊತ್ತಿಲ್ಲ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಅನ್ನುವಂಥದ್ದು. ಇದನ್ನ ನಾವು ಹೇಳ್ತಿರುವಂತದ್ದಲ್ಲ, ಬಿಜೆಪಿ ನಾಯಕರೇ ಆರೋಪವನ್ನ ಮಾಡ್ತಿದ್ದಾರೆ. ಪ್ರೇಮ್ ಒಂದ್ ವೇಳೆ ಸುವರ್ಣಸೌಧದಲ್ಲಿ ಅವರನ್ನ ಬಂಧನ ಮಾಡಿದ ತಕ್ಷಣ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದಾಗಿತ್ತು. ಅಲ್ಲಿಗೆ ಎಲ್ಲಾ ವಿಚಾರಗಳು ನಿಂತ್ಕೊಳ್ತಾ ಇತ್ತು, ಯಾವುದೇ ದೊಡ್ಡ ಮಟ್ಟದ ವಿವಾದಗಳಾಗ್ತಿರ್ಲಿಲ್ಲ. ಆದ್ರೆ ಈಗ ಇರುವಂತದ್ದು, ಸಿಟಿ ರವಿ ಅವರನ್ನ ಬಂಧನ ಮಾಡ್ತಾರೆ, ಅದಾದ ನಂತರ 500-600 ಕಿಲೋಮೀಟರ್ ಅವರನ್ನ ಸುತ್ತಿಸ್ತಾರೆ, 4-5 ಜಿಲ್ಲೆಗಳಲ್ಲಿ ಅವರನ್ನ ಸಂಚಾರ ಮಾಡಿಸ್ತಾರೆ, ಎಲ್ಲೋ ಕಾಡಿಗೆ ಕರ್ಕೊಂಡು ಹೋಗ್ತಾರೆ, ಕಬ್ಬಿನ ಗದ್ದೆಗೆ ಬಿಡ್ತಾರೆ. ಅದಾದ್ಮೇಲೆ ಯಾರೋ ಸಚಿವರು ಪೊಲೀಸರಿಗೆ ಫೋನ್ ಮಾಡ್ತಾರೆ, ನಿರಂತರವಾಗಿ ಪೊಲೀಸರು ಯಾರೋ ಒಬ್ರ ಜೊತೆ ಫೋನ್ ನಲ್ಲಿ ಮಾತನಾಡ್ತಾರೆ. ಇದೆಲ್ಲವನ್ನ ನೋಡಿದ್ರೆ ಯಾರೋ ಹಿಂದೆ ನಿಂತ್ಕೊಂಡು ಪೊಲೀಸರಿಗೆ ಡೈರೆಕ್ಷನ್ ಅನ್ನ ಕೊಡ್ತಿದ್ದಾರೆ. ಆ ಡೈರೆಕ್ಷನ್ ಮೇಲೆಯೇ ಈ ರೀತಿಯಾದಂತಹ ವರ್ತನೆಗಳನ್ನ ಪೊಲೀಸರು ತೋರಿಸ್ತಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಅದು ಯಾರ ಮೇಲೆ? ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆನೆ ಅಶೋಕ್ ಅವರು, ವಿಜೇಂದ್ರ ಅವರು ಆರೋಪವನ್ನ ಮಾಡಿರುವಂತದ್ದು. ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೂಚನೆ ಮೇರೆಗೆ ಇದೆಲ್ಲವೂ ಕೂಡ ಆಗ್ತಿದೆ ಅನ್ನುವಂಥದ್ದು. ಪ್ರೇಮ್, ನಿನ್ನೆ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಖಡಕ್ ಆಗಿ ನಾವು ಮಾಡಿದ್ದು ಸರಿ, ಪೊಲೀಸರ ವರ್ತನೆ ಸರಿ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಎಲ್ಲೂ ಕೂಡ ಆಗಿಲ್ಲ. ಆದ್ರೆ ಅವರು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಪೊಲೀಸರು ತೆಗೆದುಕೊಳ್ಳುವಂತ ಕ್ರಮವನ್ನ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡ್ಬೇಕಂತ ಇಲ್ಲ. ಸೊ ಇದೆಲ್ಲವನ್ನ ನೋಡಿದ್ರೆ ಬಹುಶಃ ಪರಮೇಶ್ವರ್ ಅವರಿಗೆ ತಮ್ಮ ಇಲಾಖೆಯ ಹಿಡಿತ ಬೇರೆಯವರು ಇಟ್ಕೊಂಡಂತೆ ಕಾಣಿಸ್ತಿದೆ. ಹಾಗಾಗಿನೇ ಪೊಲೀಸರು ಅವರ ಒಂದು ಸೂಚನೆ ಮೇರೆಗೆ ಇವೆಲ್ಲಾ ಪ್ರಕ್ರಿಯೆಗಳನ್ನ ಮಾಡಿದ್ರು ಅನ್ನುವಂತ ಅನುಮಾನಗಳು ಸಹಜವಾಗಿ ಕಾಡುತ್ತೆ. ಅದಕ್ಕೆ ಪೂರಕ ಎಂಬಂತೆ ಬಿಜೆಪಿ ನಾಯಕರು ಕೂಡ ಹಿಂದೆ ನಿಂತ್ಕೊಂಡು ಯಾರೋ ಗೈಡ್ ಮಾಡಿ ಪೊಲೀಸರಿಗೆ ಈ ರೀತಿ ಮಾಡಿದ್ದಾರೆ. ಹಾಗಾಗಿನೇ ಸಿಟಿ ರವಿ ಅವರಿಗೆ ಕಿರುಕುಳವನ್ನ ಪೊಲೀಸರು ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿನ ಇರೋದ್ರಿಂದ ಸಿಟಿ ರವಿ ಅವರು, ಬಿಜೆಪಿ ನಾಯಕರು ಯಾವ ಆರೋಪಗಳನ್ನ ಯಾವ ನಾಯಕರ ಮೇಲೆ ಸಾಕ್ಷಿ ಸಮೇತ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರೇಮ್, ಬಟ್ ಪೊಲಿಟಿಕಲ್ ಓವರ್ಟೇಕ್ ಮಾಡಿದ್ರು ಅಂತಂದ್ರೆ ಸಿಎಂ ಮತ್ತು ಗೃಹ ಸಚಿವರಿಗೆ ಗೊತ್ತಿಲ್ಲದ ಮಾಹಿತಿ ಡಿಕೆ ಶಿವಕುಮಾರ್ ಗೊತ್ತಾಗಿದ್ದು ಹೇಗೆ, ಮತ್ತು ಅವರೇ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ಲ, ಹೋಮ್ ಮಿನಿಸ್ಟರ್ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತಾರಲ್ಲ, ಹೇಗೆ ಇದು ಅಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತಷ್ಟೇ.